ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗ್ಸ್ನಲ್ಲಿ 6 ಗಂಟೆಯಿಂದ ಸ್ಟಾರ್ಟ್ ಮಾಡೀವಿ. ಒಂದು ರೀಲ್ಸ್ ಮಾಡ್ಬೇಕಂತಂದು ಮೇಲೆ ಹೋಗೀವಿ. ನನ್ನ ಮಗಳು ಒಂದು ರೀಲ್ಸ್ ಮಾಡ್ಯಾಳ, ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಲೆಟ್ ಸ್ಟಾರ್ಟ್ ಗೋ. ಇಲ್ಲೆಲ್ಲ ರೀಲ್ಸ್ ಮಾಡ್ಲಕ್ಕೆ ಬಂದೀವಿ. ಆಟ ನಡೆದದ. ಹಾಯ್ ಹೇಳು. ಕೈದಾಗ ಏನು ಇಟ್ಕೊಂಡು ತೋರಿಸು. ಹಾಯ್. ಏನು ಮಾಡ್ಲತ್ತೀರಿ? ಏನು ಮಾಡ್ಲತ್ತೀರಿ? ಏನು ಮಾಡ್ಲತ್ತೀರಿ? ಮ್ಯಾಲೆ ಬಂದು ಏನು ಮಾಡ್ಲತ್ತೀರಿ? ಹಾಂ, ಏನು ಆಟ ಆಡಿದ್ರಿ? ನಾ ಏನು ಮಾಡಿದೆ ಹೇಳು? ಮತ್ತೆ ಓಕೆ, ಆದ್ಮೇಲೆ ಹೇಳ್ತೇನೆ. ಹಾಯ್. ಏನು ಮಾಡ್ದೆ? ರೀಲ್ಸ್. ಒಂದು ರೀಲ್ಸ್ ಆಯ್ತಲ್ಲ ನಿಂದು, ನಂದಿಲ್ಲ. ಇನ್ನೊಂದು ಸಾಂಗ್ ಮೇಲೆ ಮಾಡ್ತೇನೆ. ಎಲ್ಲರಿಗೂ ಹೇಳು, ನಿಂದು ವಿಡಿಯೋ ನೋಡಂತ ನಮ್ಮದು ವ್ಯೂವರ್ಸಿಗೆ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರ್ದು ಚಾನಲ್? ಮಮ್ಮಿನ ಚಾನಲ್. ಮಮ್ಮಿನ ಚಾನಲ್ ನೇಮ್ ಏನು? ಅಂಬಿಕಾ ವ್ಲಾಗ್ಸ್. ಎಸ್, ವೆರಿ ಗುಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗ್ ಯಾವಾಗಲಿಂದ ಸ್ಟಾರ್ಟ್ ಮಾಡತ್ತೀನಿ ಅಂತಂದ್ರೆ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ಲತ್ತೀನಿ. ಟೈಮ್ ಬಂದು 6:10 ನೋಡ್ಬೋದು ನೀವು. 6:10 ಆಗ್ಯದ ಆವಾಗಲಿಂದ. ಯಾಕಂತಂದ್ರೆ ಇಲ್ಲಿ ಮ್ಯಾಲೆ ಬಂದೀವಿ ನಾವು. ಒಂದು ರೀಲ್ಸ್ ಮಾಡ್ಬೇಕಂತಂದು ನನ್ನ ಮಗಳು ರೀಲ್ಸ್ ಮಾಡ್ಬೇಕು ಮಮ್ಮಿ ಅಂತಂದಳು. ಅದಕ್ಕೆ ರೀಲ್ಸ್ ಮಾಡೀವಿ, ಹಾಕೀವಿ. ನೀವೆಲ್ಲರೂ ಅದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಂಗೆ ಬಂದದಂತ ಹೇಳಿ ಕಮೆಂಟ್ ಮಾಡಿರಿ. ಆಮೇಲೆ ನನ್ನ ಸಣ್ಣ ಮಗಳು ಏನು ಹೇಳ್ತಾಳೆ ಕೇಳ್ರಿ. ಹೇಳು, ಏನು ಹೇಳ್ತೀನಿ? ಹಾಂ ಹೇಳು. ಅವಾಗ ಏನು ಹೇಳ್ದಿ? ಲೈಕ್ ಮಾಡಿ, ಶೇರ್ ಮಾಡಿ, ಏನು ಹೇಳ್ದಿ? ಹಾಂ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಬಿಕಾ ವ್ಲಾಗ್ಸ್. ನಂದು ನೇಮ್ ಏನು? ನಂದು ಚಾನಲ್ ನೇಮ್ ಏನು? ಅಂಬಿಕಾ ವ್ಲಾಗ್ಸ್. ಅಂಬಿಕಾ ಬ್ಲಾಗ್ಸ್. ಹೇಳಿ ಇನ್ನೊಂದ್ಸಲ. ಅಂಬಿಕಾ ವ್ಲಾಗ್ಸ್. ವೆರಿ ಗುಡ್. ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಬಿಕಾ ವ್ಲಾಗ್ಸ್. ಅಂಬಿಕಾ ಬ್ಲಾಗ್ಸ್. ಅಂಬಿಕಾ ಬ್ಲಾಗ್ಸ್. ಇಷ್ಟೇ. ಅವರೆಲ್ಲರೂ ನನ್ನ ಮಕ್ಕಳೆಲ್ಲ ಹೇಳತ್ತಾರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಭಾಳ ಅಂದ್ರೆ ಭಾಳ ಕಡಿಮೆ ಆಗ್ಲತ್ತವ. ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ. ಮಳೆಯಲ್ಲಿ ನೆನಿಬೇಕಂತಂದು ಎಷ್ಟೋ ಪ್ರಯತ್ನ ಮಾಡಿದೀವಿ. ಈಗ ಬಂದಮೇಲೆ ಬರ್ತದೇನೋ ಇನ್ನೊಂದು ರೀಲ್ಸ್ ಅಥವಾ ಶಾರ್ಟ್ಸ್ ಮಾಡ್ಬೇಕಂತಂದು. ನೋಡ್ಬೋದು ನೀವು, ಮಳೆ ಎಲ್ಲ ಕಡಿಮೆ ಆಗ್ಯದ. ಅದಕ್ಕಂತಂದೇ ಬಂದೀವಿ. ಇನ್ನೊಂದು ಸ್ವಲ್ಪ ಬಂದ್ರೆ ಸರಿಯಾಗಿರ್ತಿತ್ತು. ಎಷ್ಟು ಚಲೋ ಅನಿಸ್ತದಲ್ಲ. ಫುಲ್ಲೆಲ್ಲ ಹಚ್ಚ ಹಸಿರಾಗಿ ಕಾಣೋದು. ಇನ್ನು ಮೋಡ ಜಾಸ್ತಿನೇ ಅದ. ಯಾವಾಗ ಬರ್ತದೋ? ಈಗಂತೂ ಜೋರಾಗಿ ಬಂತು ಒಂದ್ಸಲ. ನೋಡ್ಬೋದು ನೀವು, ಇಲ್ಲೆಲ್ಲ ಆಟ ನಡೆದದು ಇವ್ರದೆಲ್ಲ. ನೋಡ್ಬೋದು ನೀವು, ಇಲ್ಲಿ ಎಷ್ಟು ಚಲೋ ಕಾಗೆಗಳು ಓಡಾಡ್ಲತ್ತವ. ಎಷ್ಟವಲ್ಲಾನು ನಾವು ಬಂದಿಲ್ಲ ಮ್ಯಾಲ, ಅವೆಲ್ಲ ಬಂದಿರ್ತಾವ. ಇವತ್ತು ನೋಡ್ಲತ್ತೀವಿ ನಾವು. ಇಷ್ಟೊಂದು ಕಾಣಿಸೋದು ಎಷ್ಟವಲ್ಲ ಕರೆನೋ. ಅಯ್ಯೋ, ಸಮೀಪ ಬಂದಂಗೆ ಅನ್ಸ್ಲತ್ತಾವ. ಎಲ್ಲಿ? ಹೌದಿಲ್ಲೇ. ಏನು ಹಾಕಿರೇನ?
ಎಷ್ಟು ಚಲೋ ಅನಿಸ್ಲತ್ತದಲ್ಲ. ಇಲ್ಲಿ ಕುಂತಾವ ನೋಡ್ರಿ, ಇಲ್ಲಿ ಎಷ್ಟು ಚಲೋ. ನನ್ನ ಕೈನೇ ಕಾಣಿಸ್ಲಾಗಿತ್ತು. ನಡ್ರಿ ಹೋಗಮ್ಮ ಕೆಳಗೆ ಹೋಗಮ್ಮ. ಕಾಲೆಲ್ಲ ಹಸಿ ಆಗ್ಯದ, ಫುಲ್ ನೀಟಾಗಿ ಇದು ಮಾಡ್ಕೊಂಡು ಹೋಗ್ರಿ. ಅಲ್ಲೆಲ್ಲ ಇದು ಆತು ಆ ಕೆಳಗೆ ಹಾಕಿರ್ಲಿಕ್ಕಂದ್ರೆ ಬಾಗಲ್ ತೆಗಿ ಫುಲ್. ಕೆಳಗೆ ಹಾಕಿದೇನು ಮೇಲೆ ಹಾಕಿದೆ? ಫುಲ್ ಕತ್ತಲು ಅನಿಸ್ಲತ್ತದ. ಈಗ ಇಷ್ಟೆಲ್ಲ ಬೆಳಕದ. ಇಲ್ಲಿ ನೋಡಿದ್ರೆ ಎಷ್ಟು ಕತ್ತಲು ಅನಿಸ್ಲತ್ತದ. ಫಸ್ಟಿಗೆ ಅದ ನೋಡು ಬಟನ್. ಈಗ ಅನಿಸ್ಲತ್ತದ. ಬಾಯ್, ನೀವು ಹೋಗ್ರಿ, ನಾ ಇಲ್ಲೇ ಇರ್ತೀನಿ. ಬಾಯ್. ಅವರೆಲ್ಲ ಕೆಳಗೆ ಹೋಗಿದ್ವಿ. ಈಗ ನಾ ಹೋಗ್ಲತ್ತೀನಿ. ಬಾಗಲದು ಮುಚ್ಚಿ. ಮಳೆ ಬಂದಂತೂ ಫುಲ್ ಗಿಚ್ಚಿ ಅನಿಸ್ಲತ್ತದ. ಒಂದು ದಿವಸ ಅಂತೂ ಬಿಡಲೇ ಆಗ್ಯದ ಮಳೆ. ನೋಡ್ರಿ ಏನು ಮಾಡುತ್ತೆ. ಪಪ್ಪ ಯಾಕೆ ಏರ್ ಕೂಲರ್ ಹಿಂಗೆ ಇಟ್ರ ಒಳಗೆ ಯಾಕೆ ಹಾಕಿಲ್ಲ? ಏನು ಸುಮ್ ಇದು ಬಾಗಲ್ ತೆಗಿ. ಇದು ಪಪ್ಪ ಮಾಡ್ಯಾರ. ಇಲ್ಲಿ ಏನೋ ಕಚ್ರ ಬಿದ್ದದಂತ ಹೇಳ್ದಲ್ಲ ಪ್ರತಿಯೊಂದು, ಅದು ಪಪ್ಪ ಮಾಡ್ಯಾರ ನೋಡು. ಅಮ್ಮಗ ಇದು ಇಲ್ಲಲ್ಲ, ಧೂಳಿಲ್ಲಲ್ಲ ಜಾಸ್ತಿ. ಎಸ್, ಗಿಡ ಎಲ್ಲ ಜಾಸ್ತಿ ಬೆಳೆದವು. ಅದೊಂದು ಬರೋದಿತ್ತಲ್ಲ. ಬಂದ್ ಮಾಡಿ. ಓ ನಂದು ಹೌದು ಅನು. ಮುಂಜಾನೆ ಹಾಸಿಗೆಗಿಟ್ಟಿರಂದ್ರೆ ನಾ ಮಕ್ಕೊಳತ್ತೀನಿ, ಹಾಸಿಗೆ ತೆಗಿಲತ್ತೀನಿ, ನಾ ಕಾಲು ಇದ್ದಿತ್ತು. ಇದ್ರ ಮೇಲೆ ಇಟ್ಟಿದಿ? ನಂಗೆ ಹೊಸ ತಂದು ಕೊಡು, ನಂಗೆ ಗೊತ್ತಿಲ್ಲ. ಇಲ್ಲ ನಂಗೆ ಗೊತ್ತಿಲ್ಲ, ಹೊಸದು ಬೇಕು ನಂಗೆ. ನೀವು ಯಾರು ಮುರಿದಿರೋರು ತಂದು ಕೊಡ್ರವ. ನಂಗೆ ಗೊತ್ತಿಲ್ಲ, ನಂಗಂತೂ ಹೊಸದು ಬೇಕು ನೋಡಿ. ನಾ ಇದು ಎಷ್ಟು ಇದು ಇರ್ಲಿಂದ ಇಟ್ಟಿದ್ದ ಗೊತ್ತದ. ಇದು ಸೀದಾ ಬೇಕು ನೋಡಿ ನಾನು. ಅದು ಇಲ್ರಿ ಏನ್ರೆ ಮಾಡು, ಏನ್ರೆ ಮಾಡು. ಹಾಂ, ಗ್ಲೂಗನ್ ಎಲ್ಲಿಂದ ಗ್ಲೂಗನ್ ಹಚ್ಚಿದ್ರೆ ಮೆತ್ತದು, ಅದು ಕರೆಕ್ಟ್ ಕೂಡ್ತದದು. ಬಾ ಹಚ್ಚ ಬಾ. ಈಗ ತೋರಿಸ್ ನಮ್ಮ ವ್ಯೂವರ್ಸಿಗೆ, ಅದು ಹಚ್ಚಿದ್ರೆ ಕರೆಕ್ಟ್ ಕೂಡ್ತದೇನಿಲ್ಲ ಅಂತ ಅನ್ಕೇಸಿನ ಹೀಗೆ ತೋರಿಸ್. ಬಾ 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 ಬಾ. ಎಲ್ಲದ? ತಗೋ ತಗೋ ತಗೋ. ಈಗ ತೋರಿಸ್ ನನಗೆ. ಅದು ಅದ್ರಲಿಂದ ಹ್ಯಾಂಗೆ ಕೂಡ್ತಿರ್ಬೇಕು.
ಮಾಡು. ವಾಟ ಏನು ಹಾಂ ಏನು ಬೇಕು? ಕೆಳಗೆ ನಡ್ರಿ ಅಮ್ಮೋ ಬಾ ಕಮ್. ಬಾ ಎಲ್ಲ ದೊಡ್ಡಕ್ಕೆ ತೋರಿಸ್ ಬಾ. ತೋರಿಸ್ ಗರಂ ಮಾಡ್ಲಿಕ್ಕೆ ಇಟ್ಟಿದ್ದಿ. ಅದು ಪೂರ ಇದು ಮೆತ್ತಂಗದ ನೋಡೋದು. ಪೇಪರ್ ತೋ ಸ್ವಲ್ಪ ಅದಕ್ಕೆ ಹಿಡಿದ್ರೆ ಇದು ಆಗಲ್ಲ, ಕರೆಂಟ್ ಬರಲ್ಲ. ಹಾಂ ಮತ್ತು ನೀ ಹಿಡ್ದು ನೋಡ್ಲತ್ತಿದ್ದಲ್ಲ. Stop. ಫುಲ್ ಡಿಟೇಲ್ ಆಗಿ ತೋರಿಸ್ಲತ್ತೀನಿ ನಮ್ಮ ವ್ಯೂವರ್ಸಿಗೆ. ಇವು ಹೆಂಗೆ ಮಾಡ್ತಾರೆ ನಂಗೆ ಕೂಡ್ತದಂತ ಹೇಳ್ಯಾರ. ಹೆಂಗದ? ಇಲ್ಲ ಮಮ್ಮಿ ಗ್ಲೂಗನ್ಲೇನು ಕೂಡ್ತದ, ಹಚ್ಚ್ರಿ. ಸ್ವಲ್ಪ ತಿಡೋರು ಇಡೋದು. ಗೆರೆ ಹಾಕೋ ಟೈಮ್ನಾಗ ಅದು ಇದು ಆಗಲ್ಲ, ಕಟ್ ಆತದಿಲ್ಲ. ಮತ್ತು ಬಂದ್ ಮಾಡೋದು ಬಟನ. ಇಲ್ಲ ನನಗೆ ಗೊತ್ತಿಲ್ಲ. ನಂಗಂತೂ ಫುಲ್ಲು ಬೇರೆ ಬೇಕು ನೋಡಿ, ಹೊಸದು. ಅದು ನೋಡ್ಬಾ, ನೀ ಹೆಂಗಾಗ್ಯದ ನೋಡ್ಬಾ, ಇಲ್ಲಿ ತೋರಿಸ್ತೀನಿ. ಹಾಂ ಆಯ್ತಲ್ಲ. ಗೆರೆ ಹಾಕೋ ಟೈಮ್ನಾಗ ಅದು ಕರೆಕ್ಟ್ ಬರಲ್ಲ. ಇಲ್ಲಿ ಏನು ಮಾಡ್ಕೊಡ್ತಿ? ನಂಗೆ ಗೊತ್ತಿಲ್ಲ ನೋಡ. ನಂಗೆ ಈಗ ಸಂಜೆಗೆ ಬೇಕು. ಎಷ್ಟು ಹುಷಾರಾಗಿರಂತೀನಿ ನೀವು. ಎಲ್ಲದಕ್ಕೆ ಮುರಿದಕ್ಕೆ ಫುಲ್ ಗ್ಲೂಗನ್ನೇ ಹಚ್ಚ್ರಿ. ಹಾಂ ಅನುಷ್ಕಾ, ಎಲ್ಲದಕ್ಕೆ ಯೂಸ್ ಮಾಡಲಿಲ್ಲ ಅಂದ್ರೆ ಎಷ್ಟದ? ಏನು ಯೂಸ್ ಮಾಡಲಿಲ್ಲ ಅಂದ್ರೆ ಗ್ಲೂಗನ್ ಯಾವ್ದು ಮೆತ್ತದಿಲ್ಲ, ಏನು ಲೈಫ್ಗೆ ಸುಮ್ಮನೆ ಕಡೆ ಮಾಡೋದು. ಮುಗಿ ಎಲ್ಲಿ ತಂದಿದ್ದಿ? ಇಷ್ಟೆಲ್ಲ ಐಡಿಯಾಗಳು ಎಲ್ಲಿಯೂ ತಂದಿದ್ದಿ? ಹಾಂ ಅಪ್ಪನ ಐಡಿಯಾ.
ಹಾಂ 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 ಸೇಮ್ ಅದಲ್ಲ ಪಪ್ಪಂದು ನಿಂದು ತಲೆ. ಆಯ್ತು ನೋಡಿ. ನಡ್ರಿ ಚಾ ಕುಡಿಯೋಣ ಇನ್ನೊಂದ್ಸಲ. ಮಾಡ್ತೀನಿ ಪ್ಲೀಸ್ ಮಾಡು. ಈಗ 2 ಸಲ ಆಯ್ತಿಲ್ಲ ನಾ ಚಾ ಮಾಡ್ಲತ್ತ. ಅನುಷ್ಕಾ ಈಗ ಟೆಸ್ಟ್ ಯಾವ ಅಂತ ಹೇಳಿದ್ರಿ? PA1 ಹಾಂ PA1 PA1 ಯಾವಾಗ್ಲಿಂದ ಸ್ಟಾರ್ಟ್ ಅವ? ಮಂಡೇ 29. ಈ ಬರೋ ಮಂಡೇ 29ಕ್ಕೆ. ಓದೋದು ಬಿಟ್ಟು ನೀವೇನು ಮಾಡ್ಲತ್ತೀರಿ? ಚಾ ಮಾಡ್ತೀನಿ, ಅಡುಗೆ ಮಾಡ್ತೀನಿ. ಓ ಮೈ ಗಾಡ್. ಅದು ಒಂದು ಚಾ ಮಾಡ್ಕೊಡ್ಲಕ್ಕ ಟೈಮ್ ಇದು ಆಗ್ತದೆ, ನಿಮಗೆ ವೇಸ್ಟ್ ಆಗ್ತದೆ. ಅವೇನು ಮಾಡಿದೆ? ಗುಡ್ ಹಾಕು. ಅದೇನು ಮುಟ್ಟಿತ್ತು? ಲೈನ್ ಹಾಕ್ಲಿಕ್ಕಿಲ್ಲ. ಅದೇ ಇಲ್ಲೆಲ್ಲ ನೋಡಿ ಇದು ನೋಡಿದ್ದು ಒಂದೇ ಬೇರೆ ಹೆಂಗೆ ಬರ್ತದ ಹೇಳ್ತೀನಿ. ಕರೆಕ್ಟ್ ಬರ್ತು. ಇಲ್ಲಿಗೆ ಹಾಕಿನ ಇದು ಫಸ್ಟಿಗೆ. ಎಸ್ ಪರವಾಗಿಲ್ಲ. ಇಷ್ಟೇ ಒಂದು ಸ್ವಲ್ಪ ಇದು ಆಗ್ಯದಿದ್ದು ನಡೀತದೆ ಇಷ್ಟೇ ಅಂದ್ರೆ ಹೋಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಹಿಂಗೆ ಏನರ ಆಗಿತ್ತಂತಂದ್ರೆ ಈ ಥರ ಮಾಡಿ ನೋಡ್ರಿ. ದುಡ್ಡು ವೇಸ್ಟ್ ಆಗಲ್ಲ, ಏನಿಲ್ಲ. ಈ ಥರ ಟೆಂಪ್ರವರಿ ಅರ್ಜೆಂಟಾಗಿ ಬೇಕಂತಂತಂದ್ರೆ ಪ್ಲ್ಯಾನ್ ಸಕ್ಸಸ್ ಆಯ್ತು, ಐಡಿಯಾ ಸಕ್ಸಸ್ ಆಯ್ತು. ಇದು ಒಂದು ಹಂಗಂದ್ರೆ ಏನಮ್ಮ? ಹಂಗಂದ್ರೆ ಹೇಳ, ಹಿಂಗಂದ್ರೇನು? ಹ್ಯಾಟ್ ಏನು? ಗಾಡ್, ಕೊರಿಯನ್ ಹ್ಯಾಟ್. ಕೊರಿಯನ್ 3K ವ್ಯೂಸ್ ಆಯ್ತದು ಕಂಪ್ಲೀಟ್. ನನ್ನ ವಿಡಿಯೋಸ್ನಾಗೆ 3K ಫಸ್ಟ್ ಟೈಮ್ ಆಗೋದು. 3K ಕಂಪ್ಲೀಟ್ ಆಯಿತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ನನ್ನ ಮಕ್ಕಳು? ಥ್ಯಾಂಕ್ ಯು ಫಾರ್ ವ್ಯೂವರ್ಸ್. ನೆಕ್ಸ್ಟ್ ಯು. ಥ್ಯಾಂಕ್ ಯು ಫಾರ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಈಗ ಇವ್ರಿಗೆ ಚಾ ಮಾಡಬೇಕು. ಇದಿಷ್ಟು ಹಾಲು ಹಾಗೆ ಇಟ್ಟಿದ್ದ. ಹಾಯ್ ಫ್ರೆಂಡ್ಸ್, ಸದ್ಯಕ್ಕೆ ಊಟ ಆಗ್ಯದ. ಊಟ ಆಯಿತು. ಡಿಕಾಕ್ಷನ್ ಚಹಾ ಮಾಡಂತಂದ್ರು ಇವರು, ಅದಕ್ಕೆ ಚಹಾ ಮಾಡ್ಲತ್ತೀನಿ. ಇವೆಲ್ಲ ಈಗ ಸದ್ಯಕ್ಕೆ ಎಲ್ಲ ಸ್ವಚ್ಛ ಮಾಡಿಡ್ತೀನಿ, ಇದು ಕ್ಲೀನ್ ಮಾಡಿಡ್ತೀನಿ. ಆಮೇಲೆ
ಇದೇ ಬ್ಲಾಗ್ ಕಂಟಿನ್ಯೂ ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡ್ತೀನಂತ. ಇಲ್ಲಿವರೆಗೂ ಯಾಕಂತಂದ್ರೆ ಶಾರ್ಟ್ ಆಗಲಿಂದ ಸ್ಟಾರ್ಟ್ ಮಾಡೀನಂತಂದಲ್ಲ ಬ್ಲಾಗ, ಅದಕ್ಕೆ ನಾಳೆ ಮಾರ್ನಿಂಗಿಂದನೂ ಸ್ಟಾರ್ಟ್ ಮಾಡ್ತೀನಂತ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಟೇಕ್ ಕೇರ್. ಆಗ್ಯದ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಮುಂಜಾನೆ ಶುಭಾಶಯಗಳು, ಶುಭೋದಯ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ನಿನ್ನೆ ಕಿಚನ್ ರೂಮ್ನಾಗೆ ಸ್ಟಾಪ್ ಮಾಡಿದ್ದ ಬ್ಲಾಗನ್ನು ಈಗ ಮಾರ್ನಿಂಗ್ ಕಿಚನ್ ರೂಮ್ನಲ್ಲೇ ಕಂಟಿನ್ಯೂ ಮಾಡ್ಲತ್ತೀನಿ. ಈಗ ಸದ್ಯಕ್ಕೆ ಎದ್ದು ಬ್ರಷ್ ಅದು ಮಾಡಿ ಫ್ರೆಶ್ ಅಪ್ ಆಗೀನಿ. ಉಗುರು ಬೆಚ್ಚಗಿನ ನೀರು ಕುಡಿದು ಆಮೇಲೆ ಬ್ಲ್ಯಾಕ್ ಟೀ ಮಾಡ್ಕೊಂಡಿನಿ. ಬ್ಲ್ಯಾಕ್ ಟೀ ಮಾಡ್ಕೊಂಡು ಸದ್ಯಕ್ಕೆ ಇಟ್ಟೀನಿ. ಆಮೇಲೆ ಕುಡಿದು ಇದು ಮಾಡ್ತೀನಂತ. ನೀವು ಎಲ್ಲರೂ ಮುಂಜಾನೆದ್ದು ಬ್ಲ್ಯಾಕ್ ಟೀ ಅಥವಾ ನೀರು ಟೀ ಕುಡಿದು ಎಂಜಾಯ್ ಮಾಡಿರಿ. ಆಮೇಲೆ ಸಿಗ್ತೀನಂತ. ಈಗೆಲ್ಲ ರೆಡಿ, ಫಾಸ್ಟಾಗಿ ರೆಡಿ ಮಾಡ್ಕೋಬೇಕಲ್ಲ, ಮಾರ್ನಿಂಗ್ ಟೈಮ್ ಇರಲ್ಲ. ಇವರಿಗೆ ಎಲ್ಲ ಟಿಫಿನ್ ಅದು ಮಾಡೋದು 8:30 ಹೋಗ್ತಾರೆ. ಸದ್ಯಕ್ಕೆ ಆಮೇಲೆ ಸಿಗ್ತೀನಂತ ಫ್ರೆಂಡ್ಸ್, ಬಾಯ್. ಆಮೇಲೆ ಅವ್ರಿಗೆ ಟಿಫಿನ್ಗೋಸ್ಕರ ರೆಡಿ ಮಾಡ್ತೀನಿ ಅಂತ ಅಂದಲ್ಲ, ಏನೂ ಇರಲಿಲ್ಲ, ಏನು ಮಾಡಬೇಕಪ್ಪ ಅಂತಂದು ವಿಚಾರ ಮಾಡ್ದೆ. ಸ್ವಲ್ಪ ಒಂದು ಅರ್ಧ ತಾಸು ಅಥವಾ ಒಂದು 15 ಮಿನಿಟ್ಸ್ ಅಷ್ಟರಲ್ಲಿ ಈ ಟಿಫಿನನ್ನು ರೆಡಿ ಮಾಡ್ಕೋಬೋದು ನೀವು. ರವೆಯಿಂದ ಇದು ಏನು ಸಣ್ಣ ರವೆ ಬರ್ತದಲ್ಲ, ಅದರಿಂದ ಇಡ್ಲಿಯನ್ನು ಮಾಡಿದ್ದೀನಿ. ಅದು ಹೆಂಗೆ ಮಾಡ್ಬೇಕಂತಂದು ನಾನು ಅದೊಂದು ಸ್ಕಿಪ್ ಮಾಡಿದ್ದೀನಿ, ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಅದು ನೆನೆಸಿಟ್ಕೋಬೇಕಲ್ಲ, ಅದನ್ನು ಡೈರೆಕ್ಟಾಗಿ ನಾನು ಒಂದು ಪಾತ್ರೆ ಒಳಗೆ ಹಾಕೋದೇ ತೋರಿಸ್ಲತ್ತೀನಿ. ಅದಕ್ಕೆ ಬೇಕಾಗಿರುವುದು ಸಣ್ಣ ರವೆ ಮತ್ತು ಮೊಸರು, ಸೋಡಾ, ಈಗೇನು ಅಡುಗೆಗೆ ಏನು ಬಳಸ್ತೀವಲ್ಲ ಅದು ಸೋಡಾ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 15 ನಿಮಿಷ ಮುಚ್ಚಿ ಇಡಬೇಕು. ಅದು ಸಡನ್ನಾಗಿ ರೆಡಿ ಮಾಡ್ಕೋಬೋದು ಈ ಥರ ಇಡ್ಲಿ. ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕೋಬೇಕಂತಂದು ಇದು ಮಾಡ್ದೆ. ಯಾವಾಗಲೂ ಹಾಗೆ ಮಾಡ್ತೀನಲ್ಲ, ಅದಕ್ಕಂತಂದು ಈ ಸಲ ಒಂದು ಸ್ವಲ್ಪ ಚೇಂಜ್ ಆಗಿರಲಿ ಅಂತಂದು ಈ ಥರ ಏನು ಚಹಾ ಕುಡಿಯೋ ಕಪ್ ಇರ್ತಾವಲ್ಲ ಅದ್ರೊಳಗೆ ಹಾಕಿದ್ದೀನಿ ಆ ರವೆಯನ್ನು. ಈ ಥರ ಇದು ರೆಡಿ ಮಾಡ್ಕೊಳತ್ತೀನಿ. ನೋಡ್ಬೋದು ನೀವು ಎಲ್ಲವನ್ನು ಒಂದು ಎಷ್ಟು ಕಪ್ಗಳಿದ್ದೀವಿ ಅಂತಂದ್ರೆ 6 ಕಪ್ಗಳಿದ್ದೀವು. ಅವೆಲ್ಲ ಈ ಥರ ಇಟ್ಕೊಳ್ಳೋದು ಸೇಮ್ ಎಲ್ಲ ಇಡ್ಲಿ ಹೆಂಗೆ ಮಾಡ್ತಾರಲ್ಲ ಆ ಥರನೇ. ಆದ್ರೆ ಅವೆಲ್ಲ ಏನು ಸ್ಟೆಪ್ಗಳಿದ್ದೀವಿ ನೋಡು, ಅವು ಇಡಲಿಲ್ಲ. ನಾ ಇಡ್ಲಿದು ಬರೀ ಇದು ಒಂದು ಸ್ಟೆಪ್ ಬರೋದಷ್ಟೇ ಇಟ್ಕೊಂಡು ಆಮೇಲೆ ಇವು 6 ಕಪ್ಗಳನ್ನು ಅದ್ರೊಳಗೆ ಹಾಕಿವಲ್ಲ ರವೆ, ಅದನ್ನು ಇಡ್ಲತ್ತೀನಿ. ಹಾಗಂತಂದು ಇದು ಸಡನ್ನಾಗಿ ರೆಡಿಯಾಗಿರುವಂತಹ ಒಂದು ಟಿಫಿನ್ ಅಂತಂದೇ ಹೇಳ್ಬೋದು. ಇದು ಒಂದು ಸೈಡಲ್ಲಿ ರೆಡಿ ಆಗ್ಲತ್ತಿತ್ತು. ಇವರಿಗೆ ಅಷ್ಟೇ ಮಾಡಿದ್ರೆ ಹೆಂಗಪ್ಪ ಅಂತಂದು, ಆಮೇಲೆ ನಮ್ಮ ಹಸ್ಬೆಂಡಿಗೂ ಬೇಕಲ್ಲ ಊಟಕ್ಕಂತಂದು ಇವರಿಗೋಸ್ಕರನೇ ಬರೀ ಒಂದು ಸಲ ಟ್ರೈ ಮಾಡ್ಬೇಕಂತಂದು ಇದು ಅಷ್ಟೇ ನಾನು ಅವ್ರಿಗೆ ಟಿಫಿನ್ಗಷ್ಟೇ ಮಾಡ್ಬೇಕಂತಂದು ಮಾಡಿದ. ಇವರಿಗೆ ಊಟಕ್ಕಂತಂದು ಬೇರೆ ಮಾಡ್ಬೇಕಂತಂದು ನೋಡ್ಬೋದು ನೀವು ಯಾವ ಥರ ಮಾಡ್ಲತ್ತೀನಿ ಅಂತಂದು. ಇವು ಎಷ್ಟು ಸ್ಮೂತ್ ಆಗ್ಯಾವ ಅಂತಂದ್ರೆ ಹೇಳಪ್ಲೇ ಇಲ್ಲ, ಅಷ್ಟು ಸ್ಮೂತ್ ಆಗ್ಯವು. ಫಸ್ಟ್ ಟೈಮ್ ನಾ ಮಾಡಿದ್ದು. ಇನ್ನೂ ಒಂದು ಸಲ ಮಾಡಿದ ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ಆದರೆ ಈ ಥರ ಆಗಿರಲಿಲ್ಲ. ಈಗ ನೋಡಬೇಕು, ಭಾಳ ಚಲೋ ಆಗ್ಯವು. ನಾ ಹೇಳ್ದಲ್ಲ, ಆಮೇಲೆ ಇವ್ರ ಸಲುವಾಗಿ ಅಡುಗೆ ಮಾಡ್ಬೇಕಂತಂದು. ನೆಕ್ಸ್ಟ್ ಬಂದು ಇವ್ರದ್ದು ಒಂದು ಸ್ವಲ್ಪ ಏನಿದ್ದಿತ್ತು ಪಲ್ಯ ಇದ್ದಿತ್ತು. ಯಾವ್ದು ಪಲ್ಯ ಅಂತಂದ್ರೆ ಸಪ್ಪನ ಪಲ್ಯ ಅಂತಂದು ಕರಿತೀವಿ ನಾವು ಇದಕ್ಕೆ. ಅದ್ರ ಜೊತೆಗೆ ಇವು ಯಾವೂ ಇರ್ಲಕ್ಕ ನೋಡ್ರಿ, ಹಸಿರು ಪಲ್ಯ ಇದ್ದದ್ದು ರೊಟ್ಟಿ ಜೊತೆಗೆ ಚಲೋ ಅನ್ನಿಸ್ತದ. ಚಪಾತಿ ಅಥವಾ ಇನ್ನು ಬೇರೆ ಯಾವನೋ ರೊಟ್ಟಿ ಈ ಥರ ಅಕ್ಕಿ ರೊಟ್ಟಿ ಅವು ಇವು ಮಾಡಿದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ಅಂತ ನಂಗೆ ಇದು ಅದ. ನಾವು ಯಾವಾಗಲೂ ಜೋಳದ ರೊಟ್ಟಿನೇ ತಿಂತೀವಲ್ಲ, ಹಂಗಂತಂದು ಎಲ್ಲದಕ್ಕೆ ಹಸಿರು ಪಲ್ಯಕ್ಕೆ ನಾವು ಜಾಸ್ತಿ ರೊಟ್ಟಿನೇ ಈ ಸೈಡ ಮಾಡೋದು. ಹಂಗಂತಂದು ಫಸ್ಟ್ ನಾ ರೊಟ್ಟಿ ಮಾಡ್ದೆ. ಆಮೇಲೆ ಈ ಪಲ್ಯ ನೋಡ್ರಿ, ಇದಕ್ಕೆ ಸಪ್ಪನ ಪಲ್ಯ ಅಂತಂತಾರೆ. ಇದಕ್ಕೆಲ್ಲ ಕ್ಲೀನ್ ಮಾಡ್ಬೇಕು. ಫಸ್ಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಡ್ಬೇಕಾಗ್ತದ. ಈ ಥರ ನಾ ಕಟ್ ಮಾಡೀನಿ. ಅದು ಕಡ್ಡಿ ಒಂದು ಸ್ವಲ್ಪ ಜಾಸ್ತಿನೇ ಕಾಣಿಸ್ಲತ್ತಿತ್ತಲ್ಲ, ಹಂಗಂತಂದು
ತೆಗಿಬೇಕು ಅಂತಂದು. ಇಲ್ದ್ರ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಅದ್ರೊಳಗೆಲ್ಲ ಹುಲ್ಲು ಅದು ಇದು ಇರ್ತದ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಬೇಕು. ಕಟ್ ಮಾಡ್ಕೊಂಡು ಹಂಗೂ ಮಾಡ್ಬೋದು. ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಕಡ್ಡಿ ಥರ ಬೇಡ ಅಂತಂದ್ರೆ ಈ ಥರನೇ ಮಾಡ್ಬೋದು. ಕಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ರಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿಕೊಂಡು ಸ್ವಲ್ಪ ಅಷ್ಟೇ ಕಟ್ ಮಾಡೀನಿ. ಈಗ ಅದಕ್ಕೇನಂತಂದ್ರೆ ಹಸಿಮೆಣ್ಸಿನ್ಕಾಯಿನೇ ಹಾಕೀನಿ. ಯಾವತ್ತು ಹತ್ತರ್ಗಿ ಪಲ್ಯ ಮಾಡೋ ಟೈಮ್ನಾಗೂ ಏನು ಮಾಡಿದ್ದೀನಿ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿನೇ. ಇವಕ್ಕೆಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ ಕರೆಕ್ಟ್ ಇರ್ತದೆ. ಆಮೇಲೆ ಒಂದು ಸೈಡ ಟೈಮ್ ಬೇರೆ ಆಗ್ಲತ್ತಿತ್ತಲ್ಲ, ಒಂದು ಸೈಡ ಸಾರು ಸಲುವಾಗಿ ಬೇಳೆ ಸಾರು, ತೊಗರಿ ಬೇಳೆ ಸಾರು ಮಾಡ್ಬೇಕಂತಂದು ಹಸಿಮೆಣ್ಸಿನ್ಕಾಯಿ ಹಾಕೇ ಮಾಡಿದ್ದೀನಿ. ಇದನ್ನು ಕೂಡ ರೆಡಿ ಮಾಡ್ಕೊಂಡ ನೆಕ್ಸ್ಟ್ ಅನ್ನ ಒಂದು ಸ್ವಲ್ಪ ಮಾಡೋದಿತ್ತು, ಅದನ್ನು ರೆಡಿ ಮಾಡ್ಕೊಳತ್ತಿದ್ದ. ಸಾರು ಏನು ಕುದಿಸ್ಲಕ್ಕಿಟ್ಟಿನಲ್ಲ ಅದ್ರೊಳಗೆ ಕುಕ್ಕರ್ ಒಳಗೆ ನಾನು ಅನ್ನ ಮಾಡ್ಕೋತೀನಿ. ಹಂಗಂತಂದು ಒಂದು ಸೈಡ ಎಲ್ಲ ಒಂದೊಂದು ಕಡೆಗೆ ರೆಡಿ ಮಾಡ್ಕೊಳತ್ತಿದ್ದ. ಎಲ್ಲ ಆಗಿ ಇದ್ದಿತ್ತು, ಎಲ್ಲರೂ ಹೋದರು, ಇವರು ಊಟ ಮಾಡಿ ಹೋದರು. ಆಮೇಲೆ ನೋಡ್ರಿ ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಮಳೆ ಎಷ್ಟು ದಿವಸ ಒಂದು 10 ದಿವಸ ಹಾಗೆ ಬರ್ಲತ್ತಿತ್ತಲ್ಲ, ಹಂಗಂತಂದು ಜಾಸ್ತಿ ಬಟ್ಟೆ ಅದು ಇದು ಎಲ್ಲ ಮ್ಯಾಟ್ ಅದು ಒಗ್ದಿದ್ದೆವು, ಬರೀ ಹಸಿವೆ ಇದ್ವಿ ಎಲ್ಲ. ಹಂಗಂತಂದು ಎಲ್ಲ ಕಾಂಪೌಂಡ್ ಮ್ಯಾಗಲ್ಲಿ ಹಾಕ್ದ್ರು ಅದು ಎಲ್ಲ ಮಳೆ ಹತ್ತಿ ಒಂದು ಸ್ವಲ್ಪ ಇದನ್ನೇ ಆಗ್ಲತ್ತಿತ್ತು. ಹಂಗಂತಂದು ಆಕಿ ನಮ್ಮ ಮನೆ ಕೆಲಸದೊಳಗೆ ಅಂದ, ನೀನು ಬಟ್ಟೆ ಹಾಕಬೇಡ, ನಾ ಹಾಕ್ತೀನಂತ ಎಲ್ಲ ತೆಗೆದು ಅಂತಂದು. ಆಕಿ ಹಾಗೆ ಇಟ್ಟು ಹೋಗಿಳು. ನಾ ಏನು ಮಾಡ್ದೆ, ಎಲ್ಲ ಒಂದು ತೆಗೆದು ಬಟ್ಟೆ ಎಲ್ಲ ಇದು ಸ್ಟ್ಯಾಂಡ್ ಅದಲ್ಲ ಬಟ್ಟೆದಂದು, ಅವೆಲ್ಲ ಒಣಗಿದ ಬಟ್ಟೆಗಳನ್ನೆಲ್ಲ ತೆಗೆದು ಆಮೇಲೆ ಇವು ಹಸಿ ಬಟ್ಟೆ ಹಾಕಿದ. ಆಮೇಲೆ ಅವರೆಲ್ಲ ಏನ್ರಿ ನೀರದು ಏನು ಇದು ಮಾಡಂಗಿರಲ್ಲ ಏನಿಲ್ಲ. ಆಮೇಲೆ ನಾವೇ ಎಲ್ಲ ಮಾಡ್ಕೋಬೇಕಾಗ್ತದ. ಬರೀ ಎಲ್ಲ ಒಂದು ಕೆಲಸ ಬಟ್ಟೆ ಭಾಂಡೆ ಅಷ್ಟೇ ಅನ್ನೋದದ, ಉಳ್ದದೆಲ್ಲ ನಾವೇ ಮಾಡ್ಕೋಬೇಕು. ಹಂಗಂತಂದು ಬಟ್ಟೆ ಭಾಂಡಿದೆಲ್ಲ ಸೋಪೆಲ್ಲ ಹಾಗೆ ಇಟ್ಟಿದ್ದೆವು. ಮತ್ತು ಮಳೆ ಬಂದಮೇಲೆ ಎಲ್ಲ ಪೂರ್ತಿ ಎಲ್ಲ ನೆಂದು ಹೋಗ್ತಾವ ಅಂತಂದು ನಾನೆಲ್ಲ ಅಲ್ಲೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಲತ್ತಿದ್ದ. ಎಲ್ಲ ಭಾಂಡಿ ತೊಳೆದೆಲ್ಲ ಮುಸ್ರಿಗಳು ಎಲ್ಲ ಹಾಗೆ ಬಿದ್ದಿದ್ದೆವು, ಅವೆಲ್ಲ ಕ್ಲೀನ್ ಮಾಡ್ಲತ್ತಿದ್ದ. ಆಮೇಲೆ ಬಂದು ಇಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಇಲ್ಲಿ ನೀರು ನಿಂತಿರ್ತಾವ. ಹಂಗಂತಂದು ಹಾಗೆ ನಾವೆಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ. ಇಲ್ಲ ಅಂತಂದ್ರೆ ಫುಲ್ ಹಚ್ಚ ಹಸಿರು ಅದು ಎಲ್ಲ ಆಗಿರ್ತದೆ. ಆಮೇಲೆ ಇವೆಲ್ಲ ಭಾಂಡಿಗಳೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿರಲ್ಲ ಕೆಲಸದವಳು. ಹಂಗಂತಂದು ಅವೆಲ್ಲ ತೊಗೊಂಡು ಬಂದು ಮನ್ಯಾಗ ಅವಿಷ್ಟು ಕೆಲಸ ನೋಡ್ರಿ ಎಲ್ಲ ತೆಗೆದು ಬಂದು ಮತ್ತು ಸ್ಟ್ಯಾಂಡ್ನಾಗ ಹಚ್ಚೋದು, ತೆಗೆಯೋದು ಒಂದು ಸಲ ಆದ್ರೆ ಮತ್ತು ಹಾಕೋದು ಒಂದು ಸಲ ಆಗ್ತದೆ ಇವೆಲ್ಲ. ಹಂಗಂತ ಇವೆಲ್ಲ ಏನಾಗ್ತದ ಅಂತಂದ್ರೆ ಕ್ಲೀನ್ ಮಾಡೋದು ಅದು ಮಾಡೋದು. ಇವರೆಲ್ಲ ಹೋದ್ಮೇಲೆ ಇಷ್ಟು ಕೆಲಸ ಇರ್ತದೆ. ಅವ್ರು ಹೋಗೋತನ ಏನಾಗಿರ್ತದ, ಬರೀ ಅಡುಗೆ ಮಾಡ್ಬೇಕಪ್ಪ ಎಲ್ಲ ಅಂತಂದು ಅದು ಒಂದು ತಲೆಗಿರ್ತದೆ. ಅದು ಏನು ಅಡುಗೆ ಮಾಡೋದು ಒಂದು ಅರ್ಧ ತಾಸು ಅಥವಾ ಒಂದು 45 ಮಿನಿಟ್ಸ್ನಾಗ ಆಗ್ತಿರ್ಬೋದು ಅಡುಗೆ. ಖರೆ ಇದೇ ನೋಡ್ಬೇಕ್ರಿ ಅಪ್ಪ ದೇವ್ರೇ, ಸಾಕಾಗಿರ್ತದ. ಎಲ್ಲ ತೆಗೆಯೋದು ಮತ್ತು ಹಚ್ಚೋದು, ತೆಗೆಯೋದು ಮತ್ತು ಹಚ್ಚೋದು ಸಾಕಾಗಿರ್ತದ. ದಿನಾಲು ಇದೇ ಮಾಡಿ 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 ಸಾಕಾಗಿರ್ತದ. ನನಗಂತೂ ಏನಿದು ರೆಗ್ಯುಲರ್ ರೊಟೀನ್ ನಮ್ಗೆ ಸಾಕಾಗ್ಬಿಡ್ತದೆ ನೋಡು. ಇನ್ನೂ ಎಲ್ಲರೇ ಕೆಲ್ಸಕ್ಕೆ ಹೋಗ್ತಾರ ಒಂದು ಬಿಡೋದು ಒಂದು ಮಾಡ್ಕೊಂಡು ಹೋಗೋದು ಆಗ್ತದ ಅಂತಂದು ಹಿಂಗೆ ತಿಳ್ಕೊಂಡಿರ್ತೀನಿ. ಏನು ಇಲ್ರಿ, ಎಲ್ಲ ಏನಂತಾರೆ ನಾವು ತಿಳ್ಕೊಂಡಂಗೆ ಅಷ್ಟು ಈಸಿಯಾಗಿರಲ್ಲ. ಹೊರಗೆ ಹೋದ್ರೂ ಕೆಲಸ ಮಾಡಬೇಕು, ಮನೆಗೆ ಇದ್ರೂ ಕೆಲಸ ಮಾಡಬೇಕು ಅಂತ ಇರ್ತದ. ಅವೆಲ್ಲ ಮಾಡೇಬೇಕಾಗ್ತದ, ಸ್ವಚ್ಛ ಕ್ಲೀನಾಗಿ ಇಟ್ಕೋಬೇಕಂತಂದ್ರೆ. ಹಂಗಂತಂದು ಅವ್ರಿಗೆ ಹೇಳಿನಲ್ಲ ಒಂದು ಸಲ ಕೆಲಸದವಳಿಗೆ ನಾವು ಕಪ್ಗಳು ಚಹಾ ಕುಡಿಯೋ ಕಪ್ಗಳೇನವಲ್ಲ ಆಕೆಗೆ ಇದು ತೊಳಿಲಕ್ಕ ಹೇಳಂಗಿಲ್ಲ. ಯಾಕಂತಂದ್ರೆ ಅವೆಲ್ಲ ಒಡೆದು ಬಿಡ್ತಾರಂತಂದು ಅವಾಗೂ ಅಂದಿದ್ನ, ಈಗಲೂ ಹೇಳ್ತೀನಿ. ಅವರೆಲ್ಲ ಹಿಂಗೆಲ್ಲ ಭಾಂಡೆಗಳು ಒಮ್ಮೆ ಪೂರ ದುಡ್ಡು ಹಾಕ್ತಾರ. ಹಂಗಂತಂದು ನಾನು ಇಷ್ಟ ಇಲ್ಲ ಅವ್ರಿಗೆ ಕ್ಲೀನ್ ಮಾಡ್ಲಿಕ್ಕೆ ಕೊಡೋಂಗಿಲ್ಲ. ನಾನೇ ಎಲ್ಲ ಇವೆಲ್ಲ ಕ್ಲೀನ್ ಮಾಡ್ತೀನಿ ಮನೆಗೆ ಒಳಗೆ ಸಿಂಕ್ನಲ್ಲಿ. ಇವೆಲ್ಲ ಒಲೆಗಳು ಮತ್ತು ಖಾರ ಅದು ಎಲ್ಲ ಇವೇನು ಹಸಿಮೆಣ್ಸಿನ್ಕಾಯಿ ಅದು ಕುಟ್ಟಿರ್ತೀವಲ್ಲ ಅವೆಲ್ಲ ಕುಟ್ಟೋದು ಅವೆಲ್ಲ ನಾನೇ ಕ್ಲೀನ್ ಮಾಡ್ಕೋತೀನಿ ಒಳಗೆ. ಹಂಗೆ ಆಮೇಲೆ ನೋಡ್ಬೋದು ನೀವು, ಅವ್ರಿಗೆ ಅಷ್ಟೇ ಬಟ್ಟೆ ಭಾಂಡೆ ಮಾಡೋದಷ್ಟೇ ಅದ ಅಂತ ಇದು ಆಗ್ತದ. ಅಂದ್ರೆ ಈ ಒಳಗೆ ನೋಡಬೇಕು ಇಷ್ಟೆಲ್ಲ ಕೆಲಸ ಇರ್ತದ. ಆಮೇಲೆ ಬಂದು ಇವೆಲ್ಲ ಮಾಡ್ಕೊತ ಏನು ಮಾಡ್ದ ಅಂತಂತಂದ್ರೆ ಎಲ್ಲ ವಿಚಾರ ಮಾಡ್ಕೊತ ಒಂದು ಡೈರಿ ತೆಗ್ದೀನಿ. ನೋಡ್ಬೋದು ನೀವು, ಅಲ್ಲಿ ಏನೇನು ನೆನ್ಪು ಬರ್ತದ ಅವೆಲ್ಲ ಬರ್ಕೋತ ಕೂತಿರ್ತೀನಿ. ಅಂದ್ರೇನು ಹಾಗೆ ಅಡುಗೆ ಮಾಡ್ಕೊತಾನೆ ಕೆಲವೊಂದು ಏನೇನು ನೆನ್ಪು ಬರ್ತಾವ ಅವೆಲ್ಲ ಅದ್ರೊಳಗೆ ಬರ್ದಿರ್ತೀನಿ. ಏನಂತ ಬರ್ತಿದ್ದ ಅಂತಂದ್ರೆ ಅದು ಪಲ್ಯ ಏನು ಮಾಡಿದ್ನಲ್ಲ ಅದು ಪಲ್ಯ
ಈ ಪಲ್ಯ ಏನು ಮಾಡಬೇಕು ಅಂತಂದ್ರೆ ಈ ಥರ ಪಲ್ಯಗಳು ಮಳೆಗಾಲದಾಗೆ ತಿನ್ಲಕ್ಕ ಭಾಳ ಮಸ್ತಾಗಿರ್ತದೆ. ಅದ್ರಾಗ ಇವೆಲ್ಲ ಪಲ್ಯಗಳು ಈ ಸೀಸನ್ನಲ್ಲೇ ಸಿಗ್ತಾವ ಅಂತ ಹೇಳ್ಬೋದು. ಹಂಗಂತಂದು ಎಷ್ಟಾಗ್ತದೆ ಅಷ್ಟು ಈ ಥರದ ಪಲ್ಯಗಳು ತಿನ್ಲಕ್ಕ ಪ್ರಯತ್ನ ಮಾಡ್ಬೇಕು ನಾವು. ಆಮೇಲೆ ಬಂದು ಎಲ್ಲ ಮನೆ ಕೆಲಸ ಅದು ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಫ್ರೆಶ್ ಅಪ್ ಆಗಿ ಊಟಕ್ಕೆ ಟೈಮ್ ಅಂತೂ ಜಾಸ್ತಿನೇ ಆಗಿತ್ತು. ಊಟ ಮಾಡ್ಬೇಕಂತಂದು ಕೂತೀನಿ ನೋಡ್ರಿ. ಒಬ್ಬಳೇ ಮಾಡಬೇಕಲ್ಲ, ಎಲ್ಲರೂ ಸ್ಕೂಲಿಗೆ ಆಫೀಸ್ಗೆ ಇವರು ಹೋಗಿರ್ತಾರಂತ. ಆಮೇಲೆ ನಾವು ಬೇಕನೆ ಮಾಡಬೇಕಲ್ಲ ಅಂತಂದು ಕೂತ್ಕೊಂಡು ಊಟ ಮಾಡ್ತಿರ್ತೀನಿ. ಟಿ ವಿ ನೋಡ್ಕೊತ ಟಿ ವಿ ಹಚ್ಚಿರ್ತೀನಿ. ಮೊಬೈಲಿಂದನೇ ಕನೆಕ್ಟ್ ಮಾಡಿರ್ತೀನಿ. ಯಾವುದಾದ್ರೂ ಫಿಲ್ಮ್ ಇಷ್ಟ ಆಯಿತು ಅಂತಂದ್ರೆ ಒಂದು ಫಿಲ್ಮ್ ನೋಡ್ಕೊತ ಊಟ ಮಾಡ್ತೀನಿ. ಇಲ್ಲ ಅಂತಂದರೆ ಹಿಂದಿ ಸಾಂಗ್ಸ್ ಎಲ್ಲ ನಾ ಕೇಳ್ತಾ ಇರ್ತೀನಿ. ಕನ್ನಡ ಆಮೇಲೆ ಹಿಂದಿ ತೆಲುಗು ಕೆಲವೊಂದು ಅದ್ರ ಒಳಗೆ ಏನೇನು ಇರ್ತಾವಲ್ಲ ಗೊತ್ತಿದ್ದದ್ದು ಸಾಂಗ್ಸ್ಗಳು ಅವೆಲ್ಲ ಕೇಳ್ಕೊತ ಇರ್ತೀನಿ. ತೆಲುಗು ಫಿಲ್ಮ್ ಅಷ್ಟೊಂದು ಗೊತ್ತಾಗಲ್ಲ ತೆಲುಗು, ಆದ್ರೆ ಸಾಂಗ್ ಅದು ಹಿಂದಿಂದು ಏನವಲ್ಲ ಅವೆಲ್ಲ ನಂಗೆ ಸಾಂಗ್ಗಳು ಕೇಳ್ಬೇಕಂತ ಇಷ್ಟ ತೆಲುಗು. ಆಮೇಲೆ ಹಿಂದಿ ಸಾಂಗ್ ಕನ್ನಡ ಸಾಂಗ್ ಕಾಮನ್ ಆಗಿ ನಾವು ಕೇಳ್ತಾ ಇರ್ತೀವಿ. ಹಂಗಂತಂದು ಲಾಸ್ಟಾಗಿ ನಾವು ಮಾಡೋದೇನಪ್ಪ ಅಂತಂದ್ರೆ ನಾನು ಕೆಲಸ ಮಾಡಬೇಕಲ್ಲ, ಏನಪ್ಪ ಅಂತಂದ್ರೆ ಎಡಿಟಿಂಗ್ ಮಾಡೋದು. ನೆಕ್ಸ್ಟ್ ಬಂದು ಎಡಿಟಿಂಗ್ ಮಾಡತ್ತೀನಿ. ಈ ಒಂದು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.